ನಾನು ನಿದ್ದೆ ಕಣ್ಣಲ್ಲಿ ಸ್ವಲ್ಪ ಎಲ್ಲ ಮಾತಾಡಿದೆ ಅನ್ಸುತ್ತೆ, ಎಲ್ಲ ಆಯ್ತು ಅದರಲ್ಲಿ. ಬ್ರೂನೋ ಬ್ರೂನೋ ಅಲ್ಲ ಸುಧಾಕರ್ ಡಾಕ್ಟ್ರದ್ದು ಕ್ಲಿನಿಕ್ ಇತ್ತಲ್ಲ, ಅದ್ರದ್ದು ಅಪೋಸಿಟ್. ಭಾರಿ ಅಂದರೆ ಭಾರಿ ಒಬ್ಬಳೆ ಮಾತಾಡ್ತಿದ್ದೆ. ಈ ಹುಡುಗಿ ಮರಳು ಹಿಡ್ಕೊಂಡಿದ್ದೇನೋ ಅಂದ್ಕೊಂಡು ಅವ್ರು ಎಡ್ಕಲ್ಲಿ ನಿಂತ್ಕೊಂಡು ಕಾಣ್ತಿದ್ದರು. ನಾನು ಕಂಡು ಅದಕ್ಕೆ ನಂಗೆ ಯಾರೋ ಇಪ್ಪತ್ತಿಗೆ ವೀಡಿಯೋ ಮಾಡೋದಂದ್ರೆ ಒಂಥರ ನಾಚಿಕೆ. ತುಂಬ ಚಂದ ಆಯ್ತು ಸರ್. ಓಕೆ, ನಾಟ್ ಬ್ಯಾಡ್. ಹಲೋ, ನನ್ನ ಚಾನಲ್ ಕಾಂಬೋ ಎಲ್ರಿಗೂ ನಮಸ್ಕಾರ. ಹೆಂಗಿದ್ರಿ? ಆರಾಮಲ್ಲ? ಚುಪ್. ನಿನ್ನೆ ನಿದ್ದೆ ಕಣ್ಣಲ್ಲಿ ಸ್ವಲ್ಪ ಎಲ್ಲ ಮಾತಾಡಿದೆ ಅನಿಸುತ್ತೆ, ಎಲ್ಲ ಆಯ್ತು ಅದರಲ್ಲೂ. ಇವತ್ತು ಅದಕ್ಕೆ ಸ್ವಲ್ಪ ಬೆಳಗ್ಗೆ 20ಗೆ ಸೂರ್ಯ 20ಗೆ ವೀಡಿಯೋ ಮಾಡುವ ಅಂದ್ಕೊಂಡು ಹೊರಗೆ ಬಂದೆ ಸೀದಾ. ಅಲ್ಲಿ ಕೋಣೆಯೊಳಗೆ ಕೂತ್ಕೊಂಡು ಲ್ಯಾಪ್ಟಾಪ್ ಎದುರು ಕೂತ್ಕೊಂಡ್ರೆ ನಾನು ಗ್ಯಾರಂಟಿ ಮನ್ಕಂತೆ. ಹೊರಗೆ ಬಂದರೆ ಪ್ರಾಬ್ಲಮ್ ಎಂತ ಗೊತ್ತಿತ್ತಾ? ನಮ್ಮ ಜನಕ್ಕೆ ನಾನು ಹೊರಗೆ ಬಂದರೆ ಕೂಡಲೇ ಅವನು ಹೊರಗೆ ಅನ್ಕಂಡು. ಇಲ್ಲದಿದ್ದರೆ ಅವನಿಗೆ ಆಗ್ತಾ ಇಲ್ಲ. ಇಡೀ ದಿನ ಬೌ ಮಾಡ್ತಾ. ಇಲ್ಲಿ ಕಾಣಿ ಅವನ ಅವತಾರ. ಕಸನ ಬಾರಿ ಹೋಕಾವ ಹಾಂ ಅನಿಕೆ ಚಾರ ಕಾಡಿ ಹೊಯ್ ಕೊಡೋರು ಬಿಸ್ಟೋಚ್ಕೊಳಾರ ಎದ್ದೆವ್ವಾ. ಜಾಯ್ತು ಮಾರ ಜಾಯ್ತು. ಯೋ ನಾನು ಎಷ್ಟು ಆಸೆ ಮಾಡ್ತಾ ಅಂದೇಳಿ ನಿಮಗೆಲ್ಲ ತೋರಿಸ್ದೆ ಕಾಣಿ. ನಾನು ಕರೆದ್ರು ಕೊಡಲಿ ಎಲ್ಲಿದ್ರು ಬತ್ತಾಕ ಕಾಣಿ. ಬ್ರೂನೋ ಕೈಯಷ್ಟು ಬ್ರೂನೋ. ಬ್ರೂನೋ ಆಯ್ತಾನಾರ ಗೊಂಡ ಕಚ್ಚ ಮೊಗೈಲ ಹೋಯ್ತಕ್ಕ ಬಬ್ಬ ಮೊಗೈಲ ಹೋಯ್ತಕ್ಕ ಗೊಂಡಾಕ ಮೊಗೈಲ ಹೋಯ್ತ ಬಬ್ಬಕ್ಕ ಕಶ ಪೂರ ಹಂಗೆ ಪಡ. ಗಾಳಿ ಹಣ್ಣದಿತ್ತು ಮರ್ದಂಗೆ ಕಾಣ್ತಿಲ್ಲ. ಕೆಳಗೆಲ್ಲರೂ ಬಿದ್ದಿತ್ತ ಕಾಣ್ಕಾಯ್ತೀಗ. ಇಲ್ಲ ಕಾಣಿ. ಇಲ್ಲಿತ್ತಲ್ಲ. ಹೋಯ್ತು ಪೂರಲ್ಲ ಗಾಡಿ ಹೋಯ್ತು. ಬ್ರೂನೋಗೆ ಮೋಸ ಮಾಡಿ ಗೂಡೊಳಗೆ ಹಾಕಿ ಬಂದಿದೆ. ಈಗ ಅವನಿಗೆ ಎಂತಾರು ತಿಂಡಿ ಹಾಕಕ್ಕೆ ಪಾಪ ಅಲ್ಲ. ಪ್ಲೀಸ್ ನಂಗೂ ಹಸು ಆಯ್ತು. ಫ್ರಿಜ್ಜಲ್ಲಿ ಎಂತ ಇತ್ತ ಅನ್ಕಂತೆ. ಜಾಮೂನು ಭಾರಿ ಒಳ್ಳೆ ಆಯಿತು. ಅವನಿಗೆ ಮಾವಿನ ಹಣ್ಣು ಕೊಡ್ತೆ. ಅವನಿಗೆ ಮಾವಿನ ಹಣ್ಣು ಅಂದ್ರೆ ಇಷ್ಟ. ಅವನಿಗೆ ಮಾವಿನ ಹಣ್ಣು ಇಷ್ಟ, ಹಲಸಿನ ಹಣ್ಣು ಇಷ್ಟ. ಚಿಕ್ಕು ಅಂದರೆ ಪಂಚ ಪ್ರಾಣ. ತಡಿನಿ ಕಾಣಿ ಗೊಂಡ ಜಾಯಿ ಗುಡ್ ಬಾಯ್. ನನಗೆ ಇವತ್ತು ಸಾಲಿಗ್ರಾಮಕ್ಕೆ ಹೋಗಿ ಸೇವ್ ಪೂರಿ ತಿಂಬಂದೇಳಿ ಜೋರು ಮನ್ಸಾಗತ್ತಕ್ಕ. ನಾನು ತಂಗಿಗೆ ವೆಯ್ಟ್ ಮಾಡ್ತಿದ್ದೆ. ಅವಳು ಬಂದ್ರ ಕೂಡಲೇ ಒಂದು ರೌಂಡ್ ಹೋಗಿ ತಿನ್ಕೊಂಡು ಬರ್ತೆ. ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಮೋಸ್ಟ್ಲಿ ನೀವು ಕಂಡಿರ್ತಿ. ಇಲ್ಲೇ ಲೋಕಲ್ ಏನಾದ್ರೆ ಅವ್ರಿಗೆ ಗೊತ್ತಿತ್ತು. ಅಲ್ಲಿ ಸುಧಾಕರ್ ಡಾಕ್ಟ್ರದ್ದು ಕ್ಲಿನಿಕ್ ಇತ್ತಲ್ಲ, ಅದ್ರದ್ದು ಅಪೋಸಿಟ್. ಭಾರಿ ಅಂದರೆ ಭಾರಿ ಒಳ್ಳೇದಾಯ್ತು. ಎಷ್ಟು ಟೇಸ್ಟ್ ಅಂದರೆ ನಾನು ರೆಗ್ಯುಲರ್ ಆಗಿ ಅಲ್ಲಿ ಹೋಗ್ತಿರ್ತೆ. ಒಳ್ಳೆ ಒಂಥರ ಸಣ್ಣ ಗಾಳಿ ಬೇಯಿಸ್ತಿತ್ತು. ಖುಷಿ ಆಯ್ತು. ಲೈಟಲ್ಲಿ ಮಳೆ ಬಂದಿದ್ರೆ ಭಾರಿ ಒಳ್ಳೆ ಆಗ್ತದಿತ್ತು. ಇಲ್ಲೊಬ್ರು ಕೆಲ್ಸಕ್ಕೆ ಬಂದಿರ್ತ. ನಾನು ಒಬ್ಬೊಬ್ಬಳೆ ಮಾತಾಡ್ತಿದ್ದೆ. ಈ ಹುಡುಗಿಗೆ ಮರಳು ಹಿಡ್ಕೊಂಡಿದ್ದೇನೋ ಅಂದ್ಕೊಂಡು ಅವ್ರು ಎಡ್ಕಲ್ಲಿ ನಿಂತ್ಕೊಂಡು ಕಾಣ್ತಿದ್ದರು. ನಾನು ಕಂಡೆ ಅದಕ್ಕೆ ನಂಗೆ ಯಾರೋ 20ಗೆ ವೀಡಿಯೋ ಮಾಡೋದಂದ್ರೆ ಒಂಥರ ನಾಚಿಕೆ ಆಗ್ಬಿಟ್ಟು. ಹೇಸಿಗೆ ಆಯ್ತು ಅಂತಾರೆ. ಹೇಸಿಗೆ ಅನ್ಕಣಲ್ಲ ಆರು ಅಂದ್ರೆ ಅವರಿಗೆಲ್ಲ ಅಷ್ಟು ಗೊತ್ತಿಲ್ಲ ಅಲ್ಲ. ಅವ್ರು ಅನ್ಸ್ಕೊಂತಾರೆ ಗ್ಯಾರಂಟಿ ಇವಳಿ 4 ಕಣೆ ಬಿದ್ದೋಯ್ತೇನೆ ಅಂದ್ಕೊಂಡು. ನಾನು ಎಂತ ಹೇಳೋಕೆ ಹೋತಂದರೆ, ನನ್ನ ತಂಗಿ ಬಪ್ಪರೊಳಗೆ ನಾನು ನಿನ್ನೆ ತಗೊಂಡದಲ್ಲ ಸ್ಯಾರಿ ಇದ್ದಿದ್ದಲ್ಲ, ಫ್ಲಿಪ್ಕಾರ್ಟಿಂದ ತರಿಸಿದ ಸ್ಯಾರಿ ಇದ್ದಿದ್ದಲ್ಲ, ಅದ್ರದ್ದೊಂದು ಚಿಕ್ಕ ವೀಡಿಯೋ ಮಾಡಿದೆ. ನೀವು ರಪಕ್ಕೆ ಹೋಗಿ ಕಣ್ಕೊಂಡು ಬನ್ನಿ. ಅಷ್ಟರೊಳಗೆ ನನ್ನ ತಂಗಿ ರೆಡಿ ಆಗಿರ್ಬೇಕಂತೆ. ಓಕೆ, ಫೈನಲಿ ಅನ್ಬಾಕ್ಸಿಂಗ್. ಅಂಥದ್ದೆಂಥ ಐಟಮ್ ಎಲ್ಲ ಬರೀ ಸ್ಯಾರೀಸು. ನನಗೆ ಕೆಲವೊಂದು ಒಕೇಶನ್ ಇದ್ದಿತ್ತು, ಅದಕ್ಕೆ ಸ್ಯಾರೀಸ್ ಬೇಕಿತ್ತು. ತುಂಬ ಸಿಂಪಲ್ ಸ್ಯಾರೀಸ್ ಬೇಕಿದ್ದಿತ್ತು. ಮತ್ತು ನನಗೆ ಅಂಗಡಿಗೆಲ್ಲ ಹೋಗಿ ತಗೊಂಡು ಹೋಗೋಷ್ಟು ಪುರ್ಸೋದು, ಅಂಗಡಿ ಅಂದರೆ ಬಟ್ಟೆ ಅಂಗಡಿ ಹೋಗಿ ತಗೊಂಡು ಹೋಗೋಷ್ಟು ಪುರ್ಸೋತಿರಲಿಲ್ಲ. ಅದಕ್ಕೆ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದೆ. ಇದೊಂದು ಸ್ಯಾರಿ ನಾನು ಆ್ಯಕ್ಚುಲಿ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ತಗೊಂಡ್ಕ. ಸೊ ಹೀಗೆ ಕಾಟನ್ ಅನಿಸಿತ್ತು. ನಿಮಗೆ ಡೀಟೇಲ್ಸ್ ಎಂತಾದರೂ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ.
ಪ್ಯೂರ್ ಕಾಟನ್ ಹೌದಾ ಅಲ್ದ ನಂಗೆ ಗೊತ್ತಿಲ್ಲ, ಬಟ್ ಒಳ್ಳೇದು ಸ್ಯಾರಿ ಕಾಣಿ. ಪ್ರಿಂಟ್ ಎಲ್ಲ ಎಷ್ಟು ಚಂದ ಇರ್ತಿದ್ರದ್ದು. ಖಾದಿ ಥರ ಮೆಟೀರಿಯಲ್ ಮಿಕ್ಸ್ ಅನಿಸುತ್ತೆ. ಎಂತ ಮೆಟೀರಿಯಲ್ ಅದಿದ್ದೆಲ್ಲ ನೀವೇ ಕಣ್ಕಂಡು ನಾನು ಲಿಂಕ್ ಹಾಕಿರ್ತೆ, ನಂಗೆ ಅದೆಲ್ಲ ಹೇಳೋಕೆ ಗೊತ್ತಿಲ್ಲ. ತುಂಬ ಚಂದ ಇತ್ತು ಸರ್. ಓಕೆ, ನಾಟ್ ಬ್ಯಾಡ್, ಚಂದ ಕಾಣ್ತಲ್ಲ. ಓಕೆ, ನೆಕ್ಸ್ಟ್ ಐಟಮ್ ಎಂತ ಕಂಬ. ನೆಕ್ಸ್ಟ್ ಒಂದು ಸ್ಯಾರಿ, 3 ಸ್ಯಾರಿ ಆರ್ಡ್ರ್ ಮಾಡಿದ್ದು ನಾನು ಎಂತಕ್ಕೆ ಹಿಂಗೆ ನಿಧಾನ ಕಟ್ ಮಾಡ್ತಿದ್ದೆ ಅಂದರೆ, ಇನ್ ಕೇಸ್ ನಂಗೆ ಇಷ್ಟ ಆಗಿದ್ದರೆ ವಾಪಸ್ ಹಾಕಬೇಕಲ್ಲ, ಅದಕ್ಕೋಸ್ಕರ ಅಷ್ಟೇ. ಇಲ್ಲದಿದ್ದರೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡೋ ಸ್ಟೈಲ್ ಗೊತ್ತಿದ್ದಲ್ಲ, ಕಚ್ಚ ಪಚ್ಚ. ಈ ಸ್ಯಾರಿ ಇನ್ನೂ ಒಳ್ಳೆ ಇತ್ತು ಅನಿಸುತ್ತೆ, ಯಾಕಂದರೆ ಕಾಣಿ ಎಷ್ಟು ಒಳ್ಳೆ ಮುದ್ದೆ ಆಗ್ತೈತೆ, ಎಷ್ಟು ಚಿಕ್ಕ ಮುದ್ದೆ ಆಯಿತು ಅಷ್ಟು ಸ್ಯಾರಿ. ಈ ತೊಟ್ಟೆ ಸೌಂಡಲ್ಲಿ ನನ್ನ ಮಾತಿಗೆ ಅಂತ ಇಲ್ಲ ನಂಗೆ ಗೊತ್ತಿಲ್ಲ. ಈ ಸ್ಯಾರಿ ಅಂತೂ ಸೂಪರ್ಬ್ ಇತ್ತು. ಇಲ್ಲಿ ಕಾಣಿ, ಸಾರಿ ಇದೆಂತ ಮೋಸ್ಟ್ಲಿ ಬ್ಲೌಸ್ ಪೀಸ್ ಅನ್ಸುತ್ತೆ. ಸ್ಯಾರಿ ಹಿಂಗೆ ಚಂದ ಇರ್ತಲ್ಲ. ಇದು ಹೆಂಗೆ ನಾನು ಸ್ಟೈಲ್ ಮಾಡ್ತೆ, ಹೆಂಗೆ ನಾನು ಪೇರ್ ಮಾಡ್ತೆ ಅಂದ್ಕೊಂಡು ಫ್ಯೂಚರಲ್ಲಿ ತೋರಿಸ್ತೆ. ಅಂದರೆ ಯಾವತ್ತು ನಾನು ಆ್ಯಕ್ಚುಲಿ ವೇರ್ ಮಾಡ್ತೋ ಆವತ್ತು ತೋರಿಸ್ತೆ. ಈಗೆಲ್ಲ ಹಾಕೊಂಡು ಕೂಕೊಂಬಷ್ಟೆಲ್ಲ ಕುರ್ಸೋದಿಲ್ಲ ನನಗೆ, ಬಟ್ ನಿಮ್ಗೊಂದು ಜಸ್ಟ್ ತೋರಿಸಿ ಬಿಡು ಅಂದ್ಕೊಂಡು. ಜಾಸ್ತಿ ಬದಿ ಇತ್ತಪ್ಪ ಇದು. ಆಯ್ತು ಸ್ಯಾರಿ ಆಯಿತು. ನಾನು ಮುಂಚೆ ಫ್ಲಿಪ್ಕಾರ್ಟಲ್ಲಿ ಎಂತ ಆರ್ಡ್ರ್ ಮಾಡ್ತಿರ್ಲಿಲ್ಲ, ನನಗೆ ಅಷ್ಟೊಂದು ನಂಬಿಕೆ ಇರಲಿಲ್ಲ ಫ್ಲಿಪ್ಕಾರ್ಟ್ ಮೇಲೆ. ಆದರೆ ಈಗ ನಾನು ಅದರಲ್ಲಿ ಬಟ್ಟೆ ಎಲ್ಲ ಆರ್ಡ್ರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಒಳ್ಳೆ ಬರ್ತಿತ್ತು, ಇದು ಒಳ್ಳೆಯದು ಸ್ಯಾರಿ ಆ್ಯಂಡ್ ಚಂದ. ಮತ್ತು ಇದೊಂದು ಬ್ಲೌಸು, ಅದೆಂತ ಚಿಕನ್ ಕಾರಿ ಎಂಥದ್ದು ವರ್ಕ್ ಹೇಳ್ತಾರಲ್ಲ, ಅದೇ ವರ್ಕಿದ್ದು ಬ್ಲೌಸ್ ಕಾಂಬ. ವೈಟ್ ಆರ್ಡ್ರ್ ಮಾಡಿದ್ದು ನಾನು, ಯಾವ ಸ್ಯಾರಿಗಾದ್ರು ಪ್ಯಾರ್ ಮಾಡ್ಲಕ್ಕಲ್ಲ, ಅದಕ್ಕೋಸ್ಕರ ಲೈಕಿತ್ತು. ಇದ್ರೊಟ್ಟಿಗೆ ಪೇರ್ ಮಾಡುವ ಅಂದೇಳಿ ತಗೊಂಡು ಹೀಗೆ. ಮತ್ತು ಇದೆರಡು ಕ್ರಾಪ್ ಟಾಪ್, ಇದು ಸಮೇತ ಮೋಸ್ಟ್ಲಿ ನಾನು ಸ್ಯಾರಿ ಒಟ್ಟಿಗೆ ಪೇರ್ ಮಾಡ್ತೆ. ಇಷ್ಟೇ ಅಲ್ಲ ಐಟಮು, ಜಾಸ್ತಿ ಅಂತ ಇಲ್ಲ, ಬಟ್ ನಂಗೆ ಸ್ಯಾರೀಸ್ ಎಲ್ಲ ಮಾತ್ರ ತುಂಬ ಇಷ್ಟ ಆಯಿತು. ಸೊ ಇನ್ನೂ ಹೆಚ್ಚೆಚ್ಚು ಸ್ಯಾರಿ ಇದರಲ್ಲಿ ಆರ್ಡ್ರ್ ಮಾಡೋಕ್ಕಾಗ್ತು. ಯಾಕಂದರೆ ನಿಮಗೆ ಕ್ವಿಕ್ಕು ಹೌದು, ಪ್ಲಸ್ ನಿಮ್ಗೆ ಬ್ಯಾಡ್ದಿರೋ ರಪ್ಪಕ್ಕೆ ರಿಟರ್ನು ಕೊಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಎಲ್ಲಿ ನೀವು ಶಾಪಿಗೆ ಹೋಗಿ ತಗೊಂಡು ಬಂದರೆ, ಶಾಪಿಗೆ ಹೋಗಿ ಪರ್ಚೇಸ್ ಮಾಡೋದು ಎಕ್ಸ್ಪೀರಿಯನ್ಸೇ ಬೇರೆ. ಬಟ್ ನಿಮ್ಗೆ ಅರ್ಜೆಂಟ್ ಇತ್ತು ಹಂಗೆಲ್ಲ ಆದರೆ, ಅರ್ಜೆಂಟ್ ಅಂದರೆ ನಾಳೆ ಬೇಕಾದ್ರೆ ಇವತ್ತು ಆರ್ಡ್ರ್ ಮಾಡ್ಕೊಂಡು ಇವತ್ತು ನಿಮ್ಗೆ ಇಷ್ಟ ಇದ್ದಿರೋ ವಾಪಸ್ಸೆಲ್ಲ ಹಾಕೋಕ್ಕಾಗ್ತಿಲ್ಲ, ಅದೆಲ್ಲ ಮಾಡೋಕ್ಕಾಗ್ತಿಲ್ಲ. ಆದರೂ ನಿಮ್ಗೆ ಇಷ್ಟ ಇದ್ದಿರ ಪಟ್ಟು ನಿಮ್ಗೆ ಟೈಮ್ ಇದ್ದರೆ ನೀವು ವಾಪಸ್ ಕಳಿಸಿ ಬೇರೆ ಅಂತಾದ್ರು ತಗೊಂಡು ಬರ್ಲಕ್ಕೆ, ನಿಮಗೆ ಕಮ್ಯೂಟಿಂಗ್ ಟೈಮ್ ಉಳಿತು ಅಷ್ಟೇ. ಸೊ ಓಕೆ, ನೆಕ್ಸ್ಟ್ ಕಾಂಬ. ನೆಕ್ಸ್ಟ್ ನಾನು ಹುಟ್ಟಾಗ್ಲಿಗೆ ನಿಮಗೆ ಇನ್ನೊಂದು ಬ್ಲಾಗ್ ಮಾಡ್ತಾರೆ. ಇದೆಂತ ಗೊತ್ತಾಯ್ತಲ್ಲ, ಗಿಡ ಎಲ್ಲ ಕಟ್ ಮಾಡುತ್ತಲ್ಲ ಕಟ್ಟರು, ಇದು ನಾನು ಸಾಲಿಗ್ರಾಮ ಹಬ್ಬದಲ್ಲಿ ತಗೊಂಡದ್ದು. ಒಳ್ಳೇದಿತ್ತು, ಶಾರ್ಪ್ ಇತ್ತು, ಮತ್ತು ತುಂಬ ದಪ್ಪ ಇದ್ದದ್ದು ಸ್ಟೆಮ್ಮನ್ನು ಕಟ್ ಮಾಡ್ಲಕ್ಕೆ. ಸ್ವಲ್ಪ ಟೈಮ್ ಇದ್ದಿತ್ತು ಅಂದ್ಕೊಂಡು ರಾಂಬುತನ್ನು ಕಟ್ ಮಾಡುವ ಅಂತ ಹೇಳಿ ತೋಟಕ್ಕೆ ಹೋದೆ. ಎಂತಕ್ಕಂದರೆ ಎಲ್ಲ ಉದ್ರಿ ಬೀಳೋಕ್ಕೆ ಶುರು ಆಯಿತು, ಅರ್ಧ ಹಾಳೆ ಆಯ್ತು. ಮತ್ತು ಹಂಗಾದರೆ ಅದಕ್ಕೆ ನಾನು ತಂಗಿ ಕಟ್ ಮಾಡ್ತಿದ್ಲು, ತಂಗಿ ನಂಗೆ ಹೆಲ್ಪ್ ಮಾಡ್ತಿದ್ದಿದ್ಲು. ಈಗಿನ ಕಾಲದಲ್ಲೂ ಯಾರನ್ನು ಯಾವುದನ್ನು ನಂಬೋಕ್ಕಾಗ್ತಿಲ್ಲ. ಎಂತಗಂದೇಳಿ ಹೇಳ್ತೆ ಕೇಳಿ, ಮುಂಚೆ ಯಾರಾದರೂ ಮನೆ ಮಾಡ್ಲಿಕ್ಕೆ ಬಂದು ಒಂದು ಗ್ಲಾಸ್ ನೀರೆಲ್ಲ ಕೇಂಡದಿದ್ದರೆ ನಾವು ಆರಾಮ್ಸೆ ಕೊಡ್ತಿದ್ದಿತ್ತು. ಅವ್ರು ಈಗ ಅವ್ರಿಗೆ ಬೆನ್ನು ಹಾಕಿ ಒಳಗೆ ನೀರು ತಪ್ಪಕ್ಕೂ ನಮ್ಗೆ ಹೆದರಿಕೆ ಆಯ್ತು. ಹಂಗಾಯ್ತು ಕಾಲ. ಈ ವಿಷಯ ಯಾಕೆ ಬಂತಂದೇಳಿ ಅಂದರೆ, ನಾವೀಗ ರೀಸೆಂಟಾಗಿ ವೀಡಿಯೋ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತ್ತಲ್ಲ, ಸೊ ನಮ್ಮ ಮನೆಯಲ್ಲೂ ಸ್ವಲ್ಪ ಟೆನ್ಷನ್ ಇದ್ದಿತ್ತು, ಎಸ್ಪೆಷಲಿ ಅಮ್ಮಂಗೆ. ಅಂದರೆ ಯಾರಾದರೂ ಎಂತಾದರೂ ಮಿಸ್ಯೂಸ್ ಮಾಡ್ಕೊಂಡ್ರೆ ಹಂಗೆ ಅಂದ್ಕೊಂಡು. ಅದಕ್ಕೆ ಸರಿಯಾಗಿ ಇವತ್ತೊಂದು ಪೇಪರಲ್ಲಿ ಒಂದು ನ್ಯೂಸ್ ಬಂತು. ನಾನಿಲ್ಲಿ ಕ್ಲಿಪ್ಪಿಂಗ್ಸ್ ಹಾಕ್ತೆ, ನಂಗೆ ಅದು ವೀಡಿಯೋ ಫುಲ್ ಹಾಕ್ಲಕ್ಕ ಅದು ಯೂಟ್ಯೂಬ್ ಕಾಪಿರೈಟ್ ಆತ ಅಂತ ಅನ್ನಂಗೆ ಗೊತ್ತಿಲ್ಲ ಅಕ್ಕ. ಈಗ ಒಂದು ಸೋಷಿಯಲ್ ಮೀಡಿಯಾ ಅಂದೇಳಿ ಇತ್ತಂದ್ರೆ ಆದಮೇಲೆ ಅದನ್ನು ಮಿಸ್ಯೂಸ್ ಮಾಡ್ಕೊಂಡ್ರೆ ಒಳ್ಳೆಯದಕ್ಕೂ ಯೂಸ್ ಮಾಡ್ಕೊಂಡ್ರು, ಅದೆಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರಲ್ಲೂ ಈಗ AI ಎಲ್ಲ ಬಂದು ನಾಯಿನ ಬೆಕ್ಕು ಮಾಡುವಂಥ ಟೆಕ್ನಾಲಜಿ ಬಂದಿತ್ತು. ಯಾರನ್ನು ಹೆಂಗೆ ಮಾಡ್ತಾರೆ ಅಂದೇಳಿ ಹೇಳೋಕ್ಕಾಗ್ತಿಲ್ಲ. ನಮ್ಮ ಜಾಗ್ರತೆಯಲ್ಲಿ ನಾವು ಇಪ್ಪೋದು ಯಾವತ್ತೂ ಒಳ್ಳೇದು. ನಿಮ್ಮ ಮನೇಲಿ ಮಕ್ಳಿಗೆ ಮೊಬೈಲ್ ಯೂಸ್ ಮಾಡ್ತಿದ್ರೆ ಒಂಚೂರು ಕಾಣಿ ಅವ್ರು ಎಂತ ಮಾಡ್ತಾರೆ, ಎಂತ ಕಾಣ್ತಿದ್ರು ಮೊಬೈಲಲ್ಲೂ, ಅಥವಾ ಯಾರಿಗೆ ಮೆಸೇಜ್ ಮಾಡ್ತಿದ್ರು, ಅವ್ರ ಫ್ರೆಂಡ್ಸ್ ಗ್ರೂಪ್ ಹೆಂಗಿತ್ತು ಎಲ್ಲ ಒಂಚೂರು ಜಾಗ್ರತೆ ಮಾಡ್ಕೊಳ್ಳಿ. ಎಂತಕ್ಕಂದ್ರೆ ಕೈ ತಪ್ಪಿ ಹೋದ ಮೇಲೆ ನಿಮ್ಗೆ ಅದು ವಾಪಸ್ ಸಿಗಕ್ಕಂದ್ರೆ ಅದು ಶೇಪ್ ಔಟ್ ಆಗಿರುತ್ತೆ. ಅದಕ್ಕೆ
ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಜಾಗ್ರತೆ ಮಾಡಿ. ಬರೀ ಸೋಷಲ್ ಮೀಡಿಯಾದಲ್ಲಿ ಬ್ಯಾಡ್ ಕಮೆಂಟ್ ಮಾಡೋರಿಗೆ ಮಾತ್ರ ಹೇಳ್ರೆ ಪ್ರಯೋಜನ ಇಲ್ಲ. ಅಂಥದ್ದೇ ಬ್ಯಾಡ್ ಕಂಟೆಂಟ್ ಹಾಕೋರು ಕೆಲವ್ರು ಇರ್ತಾರೆ, ಲೈಕ್ಸಿಗೋಸ್ಕರವೇ ಆ ಥರದ್ದೆಲ್ಲ ಮಾಡ್ತಿರ್ತಾರೆ. ಹಂಗೆ ಆಯ್ಪಕ್ಕೆ ನಾವು ಯಾರಿಗೂ ಬೈದೀಗ ಪ್ರಯೋಜನ ಇಲ್ಲ, ಅಥವಾ ಯಾರಿಗೆ ಅಂತ ಹೇಳಿ ಪ್ರಯೋಜನ ಇಲ್ಲ. ಎಲ್ಲ ನಮ್ಮ ಕೈಯಲ್ಲೇ ಇಪ್ಪೋದು. ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಯೂಸ್ ಮಾಡ್ಕೊಂಡಿದ್ರೆ, ಅಂದರೆ ಹಿತಮಿತ ಆಗಿದ್ದರೆ ಎಲ್ಲದೂ ಒಳ್ಳೆಯದು. ನಾನು ಯಾಕೆ ಪಬ್ಲಿಕ್ ಪ್ಲೇಸಲ್ಲಿ ವೀಡಿಯೋ ಮಾಡೋಕೆ ನಂಗೆ ಒಂಥರ ಅಂತ ಹೇಳ್ತೆ ಅಂದರೆ ಇದೇ ರೀಸನಿಗೋಸ್ಕರ. ಈಗ ನಾವು ಎಂಥದೋ ಒಂದು ಓಕೆ ನಮ್ಗೊಂದು ಒಳ್ಳೆ ಕಂಟೆಂಟ್ ಕೊಡ್ಕೊಂಡೇಳಿ ಮಾಡ್ತಿರೋದು, ಅದು ಬೇರೆಯವ್ರ ಸಮೇತ ಹಾಗೆ ಮಾಡ್ತಿರ್ತಾರೆ. ಆದ್ರೆ ಅವ್ರು ಯಾವುದಕ್ಕೋಸ್ಕರ ಯೂಸ್ ಮಾಡ್ಕೊತಿದ್ರು ಅಂದರೆ ನಮ್ಗೆ ಗೊತ್ತಾತಿಲ್ಲ ಅಲ್ಲ. ಈಗ ಪಬ್ಲಿಕಲ್ಲಿ ವೀಡಿಯೋ ತೆಗಿತಿದ್ದವರು ಎಲ್ಲರೂ ಒಳ್ಳೆ ರೀಸನಿಗೆ ತೆಗಿತಿದ್ರು ಅಂದೇಳಿ ನಮ್ಗೆ ಗೊತ್ತಿಲ್ಲ. ಅವ್ರು ಎಂಥ ಪೋಸ್ಟ್ ಮಾಡಿದ್ರು ಅಂದೇಳಿ ಗೊತ್ತಿಲ್ಲ. ಹಂಗೆ ಅಪ್ಪಕ್ಕೆ ಹೋಗಿ ಆದಷ್ಟು ಪಬ್ಲಿಕ್ ಪ್ಲೇಸಲ್ಲಿ ಕಾನ್ಷಿಯಸ್ ಆಗಿರಿ. ಸೋಷಲ್ ಮೀಡಿಯಾದ ಪ್ರಭಾವ ಎಷ್ಟರ ಮಟ್ಟಿಗಿತ್ತಂದರೆ, ಈಗ ಒಂದು ದೇವಸ್ಥಾನಕ್ಕೆ ಹೋಗಿ ದೇವ್ರದ್ದು ಉತ್ಸವ ಆತಿತ್ತಂದರೆ ಕೈ ಮುಗಿಯೋರ್ಕಿಂತ ಜಾಸ್ತಿ ಮೊಬೈಲ್ ಹಿಡ್ಕೊಂಡು ಫೋಟೋ ಮಾಡೋರು. ಒಂದು ಕೋಲ ಆತಿತ್ತಾ ಅಲ್ಲಿ ವೀಡಿಯೋ, ಒಂದು ದೈವದ ಭೋಗ ಆತಿತ್ತಾ ಅಲ್ಲಿ ವೀಡಿಯೋ, ಎಂಥದೇ ಮಾಡಿ ವೀಡಿಯೋ, ಸತ್ತೋರ ಅಲ್ಲೂ ವೀಡಿಯೋ. ಈಗ ಮತ್ತು ನಾವು ಮಾಡತ್ತೆ ಅಂತ ಅದೇ ನಮ್ಮ ಮೆಮೊರಿಗೋಸ್ಕರ ನಮ್ಗೆ ಫೋಟೋ ವೀಡಿಯೋಸ್ ಬೇಕು, ನಾವು ಕಂಟೆಂಟ್ ಮಾಡೋಕ್ಕೋಸ್ಕರ ನಮ್ಗೆ ಫೋಟೋಸ್ ವೀಡಿಯೋಸ್ ಬೇಕು. ಮುಂದಿನ ಜನ್ರೇಷನಿಗೆ ನಾವೆಂತ ಮಾಡ್ತಿತ್ತು ಅಂದೇಳಿ ತೋರಿಸೋಕ್ಕೆ ಪ್ರೂಫಿಗೆ ನಮಗೆ ಫೋಟೋಸ್ ವೀಡಿಯೋಸ್ ಬೇಕು. ಆದರೆ ನಾವು ದೇವಸ್ಥಾನಕ್ಕೆ ಹೋಗೋತ್ತಿಗೆ ಬರೀ ಫೋಟೋ ವೀಡಿಯೋ ಮಾಡ್ಕೊಂಡು ಕುತ್ಕೊಂಬೋ ಬದಲು ನಾವು ಎಂತಕ್ಕೆ ದೇವಸ್ಥಾನಕ್ಕೆ ಹೋಯ್ತು ಅಂದೇಳಿ ನಿಮ್ಮ ತಲೆಯಲ್ಲಿ ಒಂಚೂರು ಇರಲಿ. ಬರೀ ಸೋಷಲ್ ಮೀಡಿಯಾವೇ ಲೈಫ್ ಅಲ್ಲ, ಅದು ಬಿಟ್ಟು ಹೊರಗೂ ನಮ್ಮದೊಂದು ಪ್ರಪಂಚ ಅಂದೇಳಿ ನಮಗಿತ್ತು. ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರಲಿ, ಆಗ ನಿಮ್ಮ ಲೈಫ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಇದಕ್ಕಿಂತ ಜಾಸ್ತಿ ನಂಗೆ ಮತ್ತೆ ಅಂತ ಹೇಳೋಕೆ ಗೊತ್ತಿಲ್ಲ. ಅರ್ಥ ಆಪೋರಿಗೆ ಅರ್ಥ ಆಯ್ತು. ಕುದುರೆ ನೀರು ತನಕ ಕರ್ಕೊಂಡು ಹೋಗಲ್ಲ, ನೀರು ಕುಡ್ಸೋಕೆ ನಮ್ಗೆ ಆತಿಲ್ಲ ಅಲ್ಲ. ಒಂದು ಚಿಕ್ಕ ಪೇಪರಲ್ಲಿ ಬಂದದ ವಿಷಯ ನಾನು ಇಷ್ಟೆಲ್ಲ ಮಾತಾಡಿಸ್ತೀವತ್ತು. ನಾನು ಎಂತಕ್ಕೆ ವ್ಲಾಗ್ ಮಾಡ್ತಿದ್ದೆ ಅಂತೇಳಿ ನಂಗೆ ಮರ್ತೋಯ್ತು. ಬಿಡಿ, ಎಲ್ಲ ವೀಡಿಯೋವು ನಂಗೆ ಫಿಲಾಸಫಿ ವೀಡಿಯೋ ಮಾಡೋಕೆ ಇಷ್ಟ ಇಲ್ಲ. ಅದಕ್ಕೆ ಎಂಬುಕ್ಕೆ ನಿಮಗೂ ಬೋರ್ ಆಗ್ತಲ್ಲ. ಇನ್ನೊಂದು ಸಣ್ಣ ಕಿವಿ ಮಾತು ಹೇಳ್ತೆ, ನಿಮ್ಮನ್ನು ಯಾರು ಮಾತಾಡಿಸ್ತಿದ್ರೆ ನೀವು ಅವ್ರ ಮುಖ ಕಂಡು ಮಾತಾಡಿಸಿ. ಈಗಿನವ್ರಿಗೆ ಅದು ಅಭ್ಯಾಸವೇ ಇಲ್ಲ. ಇಡೀ ದಿನ ಮೊಬೈಲ್ ಹಿಡ್ಕೊಬೋದು, ಸ್ಕ್ರಾಲ್ ಮಾಡೋದು. ನೀವು ಆನ್ಸರ್ ಮಾಡ್ತೀರಿ, ಕರೆಕ್ಟ್, ನಾನಿಲ್ಲ ಹೇಳೋದಿಲ್ಲ. ಆದರೆ ಮುಖ ಕೊಟ್ಟು ಮಾತಾಡಿ. ಅದು ನಿಜ ಆದದ್ದು ಕಾನ್ವರ್ಸೇಷನ್ ಅಂದರೆ ಅದು. ನೀವೊಂದು ರೆಸ್ಪಾಂಡ್ ಮಾಡ್ತಿದ್ರಿ ಅಂಥೇಳಿ ನಿಮ್ಮ ಎದುರು ಕೂತ್ಕೊಂಡವ್ರಿಗೆ ಒಂದು ಫೀಲ್ ಆಗ್ತು. ಆದರೆ ಅಂಥ ಕಾನ್ವರ್ಸೇಷನ್ ನಾನೀಗ ಯಾರ ಹತ್ರವೂ ಕಾಣ್ತಿಲ್ಲ. ಯಾರೇ ಇರಲಿ ಮೊಬೈಲ್ ಸ್ಕ್ರೋಲ್ ಮಾಡಿ, ಅದು ಎಂಥ ಸ್ಕ್ರೋಲ್ ಮಾಡ್ತೀರೋ ನೀವು ನಂಗೆ ಗೊತ್ತಿಲ್ಲ. ಒಂದು 5 ನಿಮಿಷ ಬಿಡಿ ಅಲ್ಲ, ಒಂದು 5 ನಿಮಿಷ ಮಾತಾಡಿ. ನಿಮ್ಮ ಒಟ್ಟಿಗೆ ಮಾತಾಡ್ತೀವಿ ಪರೋತಿಗೆ ಮತ್ತು ಕಾಣ್ಲಕ್ಕ ಅದೇನು ಓಡಿ ಹೋಗ್ತಿಲ್ಲ. ಟೂ ಮಚ್ ಅಡಿಕ್ಷನ್ ಇಸ್ ಟೂ ಬ್ಯಾಡ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಬಿಡಿ, ಮುಗಿತಿಲ್ಲ ಇದು. ಆದರೆ ನಮ್ಮ ರಾಂಬುತನ್ಗೆ ಹೋಯ್ದಾಯ್ತು. ಮತ್ತು ಅಪ್ಪನೊಟ್ಟಿಗೆ ಟ್ರಿಪ್ಸಲ್ಲಿ ಸಾಲಿಗ್ರಾಮಕ್ಕೆ ಹೋಯ್ತು. ಯಾರು ಟ್ರಾಫಿಕ್ ರೂಲ್ಸ್ ಬಗ್ಗೆ ನಂಗೆ ಎಕ್ಸ್ಪ್ಲೇನ್ ಮಾಡಬೇಡಿ, ನಂಗೆ ಗೊತ್ತಿತ್ತು. ಎದ್ದಿ ಮೇಲೆ ತಗೊಂಡ್ಬೇಡಿ, ತಮಾಷೆ ಮಾಡಿದ್ದು. ನಾನು ಹೇಳಿದ ಪಾನಿಪುರಿ ಅಂಗಡಿ ಇದೆ. ಜನ ಚೇಂಜ್ ಆಯ್ರ, ಆದರೆ ಟೇಸ್ಟ್ ಒಳ್ಳೆ ಇತ್ತು. ಸೇವ್ ಪೂರಿ ತಿನ್ಕಂದವಳು ಪಾನಿಪುರಿ ತಿಂದೆ. ತಂಗಿದ ಸೇವ್ ಪೂರಿಯಲ್ಲಿ ಒಂದು ಪೂರಿ ತಿಂದೆ, ಜ್ಯೂಸ್ ಎಲ್ಲ ಕುಡಿತು. ಮತ್ತು ಹಾಗೆ ಹೊರಡ್ಕೊಂಡು ವಾಪಸ್ ಮನೆಗೆ ಬಂತು. ಎಂಥದೇ ಹೇಳಿ, ಅಪ್ಪಂಗೆ ಜೀವ ತಿಂತ ಅಪ್ಪನೊಟ್ಟಿಗೆ ಟ್ರಿಪ್ಸ್ ಹೋಗೋದು ಗಮ್ಮತ್ತೇ ಬೇರೆ. ಇವತ್ತಿದ್ದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.